ನಮಸ್ತೆ, ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಚೋಲೆ ಮಸಾಲ. ಈಗ ನಾನು ಚೋಲೆ ಮಸಾಲ ಹಾಗೂ ಚನ್ನ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ರಾತ್ರಿಯೇ ನಾವು ಕಾಬೂಲ್ ಕಡಲೆ ಅಥವಾ ಚನ್ನಾನ ಸೋಕ್ ಮಾಡಿ ಇಟ್ಕೋಬೇಕು. ಇದು ನಾನು ನೈಟು ನೆನೆಸಿಟ್ಟಿದ್ದೆ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ನೆಂದಿದೆ. ಈಗ ನಾವು ನೀರನ್ನೆಲ್ಲ ಸೋಸ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದೆ. ಅದು ಇವಾಗ ಬಾಯ್ಲ್ ಆಗಿದೆ. ಈಗ ನಾವು ಬಾಯ್ಲ್ ಆಗಿರೋವಂಥ ನೀರಿಗೆ ಪಲಾವ್ ಎಲೆ 1, 2 ಲವಂಗ, 1 ಇಂಚು ಚಕ್ಕೆ ಹಾಕೋಬೇಕು. ಇಷ್ಟು ಸ್ಪೈಸಸ್ ಇದ್ದರೆ ಸಾಕು. ಈಗ ನಾವು ನೆಂದಿರೋ ಅಂಥ ಕಾಬೂಲ್ ಕಡಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ತುಂಬ ಈಸಿಯಾಗಿರೋವಂಥ ರೆಸಿಪಿ ಹಾಗೂ ಸಖತ್ತಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಸಿಂಪಲ್ಲಾಗಿ ರೆಡಿ ಆಗಿಬಿಡುತ್ತೆ ಇದು. ಈಗ ನಾನು ಕಾಬೂಲ್ ಕಡಲೆನ ಹಾಕಿ 1 ವಿಷಲ್ ಕೂಗಿಸ್ಕೊಂಡ ನಂತರ ಈ ರೀತಿ ಬೆಂದಿದೆ ನೋಡಿ. ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿರಬೇಕು ಅಂತ. 1 ಅಥವಾ 2 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ನೋಡಿ. ಈಗ ಇದು ಬೆಂದಿದೆ ಕಾಬೂಲ್ ಕಡಲೆ. ಈಗ ನಾವು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲ್ ಮತ್ತು 2 ಸ್ಪೂನು ಬಟರ್ ಅಥವಾ ತುಪ್ಪನ ಸೇರಿಸ್ಕೊಂಡು ಸೋಂಪು, ಚಕ್ಕೆ, 1 ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಒಂದು 10 ಸೆಕೆಂಡ್ಸ್ ರೋಸ್ಟ್ ಆದಮೇಲೆ 2 ಅಥವಾ 1 ಈರುಳ್ಳಿ, ನಾನು 2 ಈರುಳ್ಳಿ ಸ್ಮಾಲ್ ಸೈಜ್ದು ಸಣ್ಣಗೆ ಹಚ್ಚಿಟ್ಕೋಬೇಕು. ಎಷ್ಟು ಸಣ್ಣಗೆ ಹಚ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಟೊಮೊಟೊನ ನೀವು 2 ಸ್ಮಾಲ್ ಸೈಜ್ದು ತೊಗೊಳ್ಳಿ. ಈ ಕಾಬೂಲ್ ಕಡಲೆ ಕ್ವಾಂಟಿಟಿಗೆ 2 ಸ್ಮಾಲ್ ಸೈಜ್ ಟೊಮೊಟೊ ಸಾಕಾಗುತ್ತೆ. ಅದನ್ನು ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು ಅಥವಾ ನೀವು ಸಣ್ಣಗೆ ಹಚ್ಚಿ ಹಾಕೋದಾದರೆ ಹಾಕೋಬೋದು. ನಾನು ಸಣ್ಣಗೆ ಹಚ್ಚಿದ್ದೀನಿ. ಈಗ ನೋಡಿ, ನಾನು ಹಚ್ಚಿಟ್ಕೊಂಡಿರೋವಂಥ 2 ಸ್ಮಾಲ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಈ ಟೈಮಲ್ಲೇ ನಾವು 5 ರಿಂದ 6 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿನ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಯ್ಲ್ ಆದಮೇಲೆ ರೋಸ್ಟ್ ಆದಮೇಲೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಷ್ಟೇನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ ಇದಕ್ಕೆ ನೋಡಿ. ಈಗ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಕೂಡ ಹಾಕೋಬೋದು. ಈಗ ಟೊಮೊಟೊ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಚೆನ್ನಾಗಿ ಬೆಂದು ನಮಗೆ ಗೊತ್ತಾಗುತ್ತೆ, ಮೇಲೆ ಸ್ವಲ್ಪ ಆಯಿಲೆಲ್ಲ ಬಿಡುತ್ತಲ್ಲ, ಆಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಗೂ ಟರ್ಮರಿಕ್ ಸೇರಿಸ್ಕೊಳ್ತೀನಿ. ಸಾಲ್ಟ್ ಹಾಗೂ ಟರ್ಮರಿಕ್ ಸೇರಿಸೋದ್ರಿಂದ ಬೇಗ ಟೊಮೆಟೊ ಬೇಯುತ್ತೆ. ಹಾಗೆ 2 ಹಸಿಮೆಣಸಿನ್ಕಾಯಿನ ನಾನು ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡು ಅದನ್ನು ಕೂಡ ನಾನು ಟೊಮೆಟೊ ಸೇರಿಸಿದಾಗಲೇ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಸೇರಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲೇ ನಾನು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟು ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಪಾತಿಗೆ, ಪೂರಿಗೆ ಪರ್ಫೆಕ್ಟ್ ಕಾಂಬಿನೇಷನ್. ಈಗ ಟೊಮೆಟೊ ಹಾಗೂ ಆನಿಯನ್ ಬೆಂದಿದೆ. ಈಗ ಬನ್ನಿ, ಇದಕ್ಕೆ ನಾವು ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅಚ್ಚ ಪುಡಿ, 1/2 ಸ್ಪೂನ್ ಅಚ್ಚ ಪುಡಿ. ನಿಮಗೆ ಖಾರ ಬೇಕು ಅನ್ನೋರು 1/4 ಸ್ಪೂನ್ ಕೂಡ ಹಾಕೋಬೋದು. ಅಂದರೆ ಚೆನ್ನಾಗಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜಾಸ್ತಿ ಕಾಬೂಲ್ ಕಡಲೆ ನೆನೆಸಿದರೆ ಇದೆಲ್ಲ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪನೇ ನೆನೆಸಿದೆ. ಇದು ಧನಿಯಾ ಪೌಡರ್, ಅದು ಕೂಡ ನಾನು 1/2 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಕೊರಿಯಾಂಡರ್ ಪೌಡರ್ 1/2 ಸ್ಪೂನ್. ನೆಕ್ಸ್ಟು ಚನ್ನ ಮಸಾಲ ನಾನು ಮನೇಲಿ ಕೂಡ ಮಾಡ್ಕೊಳ್ತೀನಿ. ಅದು ಖಾಲಿಯಾಗಿದ್ದ ಕಾರಣ ನಾನು ಅಂಗಡಿಯಿಂದ ತಂದಿದ್ದಂಥ ರೆಡಿಮೇಡ್ ಚನ್ನ ಮಸಾಲ ಪೌಡರ್ನ 2 ಸ್ಪೂನ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಾನು 1/2 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಗೂ 2 ಸ್ಪೂನ್ಸ್ ಚನ್ನ ಮಸಾಲ ಪೌಡರ್. ಇಷ್ಟಿದ್ರೆ ಸಾಕು, ಚನ್ನ ಮಸಾಲ ರೆಡಿಯಾಗುತ್ತೆ. ಈಗ ಇದೆಲ್ಲ ಮಿಕ್ಸ್ ಆಗಿದ ನಂತರ ನಾನು ಈಗ ಚನ್ನ ಮಸಾಲನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದು ಚನ್ನ ಮಸಾಲ ಪೌಡರ್.
10 ಮಿನಿಟ್ಸಲ್ಲೇ ಈ ರೆಸಿಪಿ ರೆಡಿ ಆಗುತ್ತೆ. ಈಗ ಒಂದು ಸರಿ ನಾನು ಚೆನ್ನ ಮಸಾಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ, ಯಾಕಂದರೆ ಅದು ಸೀಬಾರ್ದು. ಈಗ ಇದು ನೋಡಿ ಆಯಿಲ್ ಬಿಟ್ಟಿದೆ, ಮೇಲೆಲ್ಲ ಸ್ವಲ್ಪ ಆಯಿಲ್ ಕಾಣ್ತಾ ಇದೆಯಲ್ಲ. ಈಗ ಎಲ್ಲ ನಾವು ಹಾಕಿರೋವಂಥ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಮಸಾಲೆಗಳೆಲ್ಲ ಸ್ವಲ್ಪ ಬೆಂದಿದೆ. ಬೆಂದ ಮೇಲೇ ನಾವು ಚೆನ್ನನ ಆ್ಯಡ್ ಮಾಡ್ಕೋಬೇಕು, ಆಗ ರುಚಿನೂ ಕೂಡ ಚೆನ್ನಾಗಿರುತ್ತೆ. ನಾವು ಬೇಯ್ದೇನೆ ಅರ್ಧ ಬೇಯಿಸಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರೋದಿಲ್ಲ. ಈಗ ನೋಡಿ ನಾನು ಸೋಸ್ ಇಟ್ಕೊಂಡಂಥ ನೀರನ್ನೆಲ್ಲ ತೆಗೆದು ಇರೋವಂಥ ಚೆನ್ನನ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಕಾಬೂಲ್ ಕಡಲೆನ ಬೇಯಿಸಿಟ್ಟಿದ್ದಂಥ ನೀರನ್ನ ಹಾಗೆ ಇಟ್ಕೊಂಡಿದ್ದೆ, ಅದನ್ನೇ ನಾನು ಅರ್ಧ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದೇ ನೀರನ್ನ ಸೇರಿಸ್ಕೋಬೋದು, ಏನು ಚೆನ್ನಾಗಿರುತ್ತೆ ಇನ್ನು ಟೇಸ್ಟು. ಈಗ ನಾನು ನೋಡಿ ನೀರು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಇದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿನೇ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಈಗ ನಾನು 5 to 10 ಮಿನಿಟ್ಸ್ ಇದು ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 to 10 ಮಿನಿಟ್ಸ್ ಇದು ಕುದ್ರೆ ರೆಡಿ ಆಗಿಬಿಡುತ್ತೆ ಚೆನ್ನ ಮಸಾಲ. ಇದು ನಾನು ಚಪಾತಿ ಮಾಡಿದ್ದೆ, ಪೂರಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಇದು. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡು ಅದನ್ನು ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಈಗ ಈ ರೆಸಿಪಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ. ನೋಡಿ ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನಾನು ಸರ್ವ್ ಮಾಡಿದ್ದೀನಿ ಚಪಾತಿ ಜೊತೆ ಚೆನ್ನ ಮಸಾಲ. ಸಖತ್ ಟೇಸ್ಟಿಯಾಗಿರುವಂಥ ಚೆನ್ನ ಮಸಾಲ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.